ನಮಸ್ಕಾರ ರವಿ ಅವರೇ. ರೋಸ್ ತೋಟಕ್ಕೆ ಬಂದಿದ್ರೆ ಏನ್ ಸಮಾಚಾರ? ಯಾರು ಪ್ರಪೋಸ್ ಮಾಡೋ ಐಡಿಯಾ ಇದೆ? ಹೆಂಗೆ ಗಿಡನಲ್ಲಿ ಕೈನಲ್ಲಿ ಹೂವ ಇಟ್ಕೊಂಡಿದ್ದೀರಾ? ಏನ್ ಸಾಕತ್ತೆ ಅಣ್ಣ? ರೋಸ್ ಹೂವ ಇಟ್ಕೊಂಡ್ಬಿಟ್ರೆ ಪ್ರಪೋಸ್ ಮಾಡಕ ಅಣ್ಣ ಇಲ್ಲಿ ನೋಡೋಣ. ಆಲ್ರೆಡಿ ಸ್ವಲ್ಪ ಎಲ್ಲ ನೆರ್ಸೋಗದೆ, ಕೂದಲು ತುಂಬಾ ಉದ್ರಿದೆ. ಅದಕ್ಕೆ ಕೂದಲು ಉದ್ರೋದಕ್ಕೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ, ಹೂ ತೋಟಕ್ಕೆ ಏನಕ್ಕೆ ಬಂದ್ರಿ? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂದ್ರೆ ಕಾಡು ನಮ್ಮ ಇದ್ರ ನಾಡಿಂದ ದೂರ ಇದೆ, ಅದಕ್ಕೋಸ್ಕರ ಹೂ ತೋಟದಲ್ಲಿ ಇದೀನಿ. ಹೂ ತೋಟದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇವನ್ನೆಲ್ಲ ನಾನು ಪ್ರಪೋಸ್ ಮಾಡಕ್ಕೆಲ್ಲ ನೋಡ್ತಾ ಇರೋದು. ಹೂನ ಇಷ್ಟು ಕ್ವಾಲಿಟಿ ಆಗಿ ಬೆಳೆದವ್ರಲ್ಲ, ಹೆಂಗೆಲ್ಲ ಬೆಳೆದಿರ್ಬೋದು, ಏನೆಲ್ಲ ರಿಸ್ಕ್ಗಳು ತಗೊಂಡಿರ್ಬೋದು ಅಂತ ರೈತರನ್ನ ಇಂಟರ್ವ್ಯೂ ಮಾಡಕ್ ಅಂತ ಬಂದಿರೋದು. ಹಂಗ ಇದ್ರ ಬಗ್ಗೆ ವಿಡಿಯೋ ಕೊಡ್ತೀರಾ? ಇದ್ರ ಬಗ್ಗೆ ವಿಡಿಯೋ ಕೊಡ್ತೀನಿ. ಯಾರು ಅಗ್ರಿಟೆಕ್ ಕನ್ನಡ ಅಂತ ಸರ್ಚ್ ಮಾಡ್ರ ಅದನ್ನ ನೋಡ್ರೆ, ಅದನ್ನ ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಾಗ ಒಂದ್ ಗಂಟೆ ಇರೋದು, ಅದನ್ನ ಒಂದ್ಸಲ ಅಲ್ಲಾಡ್ಸ್ಬಿಟ್ರೆ ನಾನು ಯಾವ ವಿಡಿಯೋ ಮಾಡಿದ್ರೆ ನಿಮ್ಗೆ ರೀಚ್ ಆಗುತ್ತೆ. ಅದನ್ನ ಮಾಡ್ರಿ, ನೋಡೋಣ. ಆಮ್ಯಾಕೆ ಇನ್ ಮಿಕ್ಕಿದ್ದು ವಿಡಿಯೋಗಳು ಹಂಗೆ ನಿಮ್ಗೆ ಕೊಡ್ತಾ ಇರ್ತೀನಿ. ಬನ್ನಿ ರೈತರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಗೊಳ್ಳೋಣ. ಸೊ ಏನೆಲ್ಲ ಒಂದು ಪ್ರಿಕಾಷನ್ಸ್ ತಗೊಂಡಿರ್ತಾರೆ, ಈ ಗಿಡಕ್ಕೆ ಎಷ್ಟು ದಿನ ಆಗಿದೆ, ಒಟ್ಟಾರೆ ಮಾಹಿತಿ ರೈತರ ಹತ್ರ ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮೂರು, ನಿಮ್ಮ ಪರಿಚಯ? ಪ್ರದೀಪ್ ರಾವ್, ಎಂ ಉಪ್ಪಾರಳ್ಳಿ. ನಮ್ಮೂರು ಎಂ ಉಪ್ಪಾರಳ್ಳಿ. ಅಣ್ಣ ತಾಲೂಕು ಹೋಬಳಿ? ಮಾಲೂರು ತಾಲೂಕು, ಮಾಸಿ ಹೋಬಳಿ. ಮಾಸಿ ಹೋಬಳಿ. ಅಣ್ಣ ಈಗ ಬಂದು ಎಷ್ಟು ವರ್ಷಗಳಿಂದ ನೀವೊಂದು ರೋಸ್ ಕೃಷಿನ ಮಾಡ್ತೀವಿ? ಇದು 1 ವರ್ಷ ಆಯ್ತು. ಈಗ 1 ವರ್ಷ ಆಗಿದೆ. 1 ವರ್ಷ ದೀಪಾವಳಿಗೆ 1 ವರ್ಷ. ಈಗ ಸಸಿ ನಾಟಿ ಮಾಡಿ 1 ವರ್ಷ ಆಗಿದೆ. ಓಕೆ ಅಣ್ಣ, ಇದಕ್ ಮೊದಲು ನೀವು ಇದು ಬೆಳೆದಿರ್ಲಿಲ್ವಾ? ಇದೇ ಫಸ್ಟ್ ಮೊದಲನೇದಾಗಿ ಬೆಳೀತಾ ಇದ್ದೀರಾ, ಅದನ್ನು ಇವಾಗ ನೀಟಾಗಿ ಇಟ್ಕೊಂಡಿದ್ದೀರಾ. ಓಕೆ ಅಣ್ಣ, ಈಗ ಬಂದು ಮೊದಲನೇದಾಗಿ ನಾವು ನೆಲದ ತಯಾರಿ ಮಾಡಬೇಕು. ನೆಲದ ತಯಾರಿ ಮಾಡುವಾಗ ಏನೇನ್ ಗೊಬ್ಬರಗಳು ಕೊಟ್ಟಿದ್ದೀರಾ? ನಾಟಿ ಗೊಬ್ಬರ. ನಾಟಿ ಗೊಬ್ಬರ ಅಷ್ಟೇ? ಮೂಟೆ ಗೊಬ್ಬರಗಳು? ಮೂಟೆ ಗೊಬ್ಬರ ಇಲ್ಲ, ಮೂಟೆ ಗೊಬ್ಬರಗಳು ಕೊಡಿಲ್ಲ. ಫಸ್ಟ್ ಉಳುವಾಗ ನಾಟಿ ಗೊಬ್ಬರ, ಮತ್ತೆ ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಆಗಕ್ಕೆ ನಾಟಿ ಗೊಬ್ಬರ, DAP ಅಂತ ಹೇಳಿ ಸ್ಪಿಕ್ಕು, ಅದೊಂದ್ ಬಿಟ್ರೆ ಬೇರೆ ಏನು ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ. ಓಕೆ, ಮೊದಲು ಟ್ರೆಂಚ್ ಮಾಡ್ತೀರಾ ಇದಕ್ಕೆ? ಟ್ರೆಂಚ್ ಮಾಡ್ಬಿಟ್ಟು ಗೊಬ್ಬರ ತುಂಬಿಟ್ಟು ಮತ್ತೆ ಮಣ್ಣು ಮುಚ್ಚಿಬಿಟ್ಟು ಅದ್ರ ಮೇಲೆ ಸಸಿ ನಾಟಿ ಮಾಡ್ಕೊಂಡು. ಸಸಿ ವಿಚಾರಕ್ಕೆ ಬಂದಾಗ ಅಣ್ಣ, ವೆರೈಟಿ ಇದೆ ಯಾವ್ದಣ್ಣ? ಮೆರಾಬುಲ್. ಇದು ಮೆರಾಬುಲ್. ಇವಾಗ ಬಂದು ಯಾಕಂತ ಹೇಳಿದ್ರೆ ಹೂವ ಕ್ವಾಲಿಟಿ ನೋಡ್ತಾ ಇದ್ರ, ಇದು ಒಂದ್ ಸ್ವಲ್ಪ ಮೋದಿ ರೆಡ್ ಇದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು ಹೂವ, ಅದಕ್ಕೆ ಹಂಗ್ ಕೇಳಿದ್ದು. ಮತ್ತೆ ಅಣ್ಣ ಈಗ ಸಾಲಿಂದ ಸಾಲಿಗೆ ಅಂತರಗಳು ನೋಡ್ಬೇಕಂದ್ರೆ ವಿಶ್ರಾಮ ಕೊಟ್ಟಿದ್ದೀರಾ? ಎಷ್ಟು ಅಡಿ ಆಯ್ತಣ್ಣ? 7 ಅಡಿ. 7 ಅಡಿ. ಗಿಡದಿಂದ ಗಿಡಕ್ಕೆ ಎಷ್ಟು ಕೊಟ್ಟಿದ್ದೀರಾ? 2 ಅಡಿ. 2 ಅಡಿ. ಈಗ ಮುಖ್ಯವಾಗಿ ಈ ಮಳೆಗಾಲದ ವಿಚಾರಕ್ಕೆ ಬಂದಾಗ ಈ ನಡುವೆಲ್ಲ ಮಳೆ ಬೀಳ್ತೈತೆ 1 ತಿಂಗಳಿಂದ. ಬಿಸಿಲು ನೋಡಿ ಸುಮಾರು ಎಷ್ಟು ತಿಂಗಳಾಗಿರ್ಬೋದು ನಾವೆಲ್ಲ? ಎಷ್ಟು ತಿಂಗಳಾಗದೆ? 2 ತಿಂಗಳ ಮೇಲ್ಪಟ್ಟಾಗಿಲ್ಲ. ಕರೆಕ್ಟ್ ಆದ ಬಿಸಿಲು ನೋಡಿ. ಈ ಒಂದು ವಾತಾವರಣದಾಗ ರೋಗಗಳು ಜಾಸ್ತಿ ಬರ್ತಾವ. ನಿಮ್ ಗಿಡದಲ್ಲಿ ರೋಗಗಳು ಅನ್ನೋದು ಒಂದ್ ಸ್ವಲ್ಪ ಕಡಿಮೆ ಐತೆ. ಹೆಂಗ್ ಮೇಂಟೈನ್ ಮಾಡ್ತೀರಾ? ಎಷ್ಟ್ ದಿನಕ್ಕೆ ಒಂದ್ಸಲಿ ಮದ್ದು ಹೊಡಿತೀರಾ? ಹೆಂಗೆ? ವಾರಕ್ಕೊಂದ್ಸಲ ಮದ್ದು. ವಾರಕ್ಕೊಂದ್ಸಲಿ ಮದ್ದು ಹೊಡೆದಾಕ್ತೀರಾ? ಯಾವ್ದು ಹೆಂಗಾದ್ರೆ ಇರ್ಲಿ, ತಲೆ ಮೇಲೆ ತಲೆ ಬೀಳ್ಲಿ ಮದ್ದು ಒಯ್ಬೇಕು. ಬರ್ಲಿ ಏನಾದ್ರೂ ಬರ್ಲಿ, ವಾರಕ್ಕೊಂದ್ ಕೋಟ ಮದ್ದು ಹೊಡಿಲೇಬೇಕು. ವಾರಕ್ಕೊಂದ್ ಕೋಟ ಮಾಡ್ತೀರಾ? ಹೆಂಗ್ ಗೊಬ್ಬರಗಳಂದ್ರೆ ಇವಾಗ ಮದ್ದುಗಳೇನ ವಾರಕ್ಕೊಂದ್ಸಲಿ ಹೊಡಿತೀರಾ? ಹೂವ ಕ್ವಾಲಿಟಿ ದಪ್ಪ ಎಲ್ಲ ಬರ್ಬೇಕಂದ್ರೆ ಗೊಬ್ಬರನು ಕೊಡ್ಬೇಕಲ್ಲ? ಒಂದ್ ತಿಂಗಳಿಗೊಂದ್ಸಲ. ಹೆಂಗ್ ಕೊಡ್ತೀರಾ ಗೊಬ್ಬರ? ಗಿಡದ ಹತ್ರ ತೋಡ್ಬಿಟ್ಟು ಆಗ್ಬಿಟ್ಟು ಮಣ್ಣು ಮುಚ್ಚಿಬಿಡೋದು. ಗಿಡದ ಹತ್ರ ತೋಡ್ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಆಗ್ಬಿಟ್ಟು. ಅವಾಗ ಏನೇನು DAP ಮಾತ್ರ? DAP 16-20 ಇವೆರಡು ಗೊಬ್ಬರ ಕಲಿಸ್ಬಿಟ್ಟು, ಇಲ್ಲಾಂದ್ರೆ ಎಮರ್ಜೆನ್ಸಿಗೆ ಯಾವಾಗಾದ್ರೂ ಕಾನ್ಗಿಂಡಿ, ಈ DAP ಇದೆಲ್ಲ ಮಿಕ್ಸಿಂಗ್. ಕಾನ್ಗಿಂಡಿ ಅದೆಲ್ಲ ಬುಡದ ಹತ್ರ ತೋಡ್ಬಿಟ್ಟು ಗಿಡದಿಂದ ಒಂದ್ ಅರ್ಧ ಅಡಿ ದೂರದಲ್ಲಿ ತೋಡ್ಬಿಟ್ಟು ಮಣ್ಣು ಮುಚ್ಚಿಬಿಡೋದು. ಇದು 1 ತಿಂಗಳಿಗೊಂದ್ಸಲಿ ಕೊಡ್ತೀರಾ? 1 ತಿಂಗಳು. ಸೈಜ್ ಯಾವಾಗ ಕಮ್ಮಿ ಆಗುತ್ತೋ ನೋಡ್ಕೊಂಡು ಅವಾಗ ಕೊಟ್ಕೊಂಡ್ರೆ ಡೆವಲಪ್ಮೆಂಟ್. ಇವಾಗ ಜಾಸ್ತಿ ಜನ ಡ್ರಿಪ್ ಗೊಬ್ಬರಗಳು ಅದು ಇದು ಕೊಡ್ತಾರಲ್ಲ, ನಾವು ಇವಾಗ 1 ವರ್ಷದಿಂದ ಡ್ರಿಪ್ ಗೊಬ್ಬರ ಅನ್ನೋದೇ ಇಲ್ಲ. ಡ್ರಿಪ್ ಗೊಬ್ಬರ ಬರೀ ಮೂಟೆ ಗೊಬ್ಬರ, ಕಾನ್ಗಿಂಡಿ, ಅದು ಇದು ಅಷ್ಟೇ. ಓಕೆ, ಇವಾಗ ನೋಡೋದಾದ್ರೆ ಈ ಹೂವ ಇಷ್ಟು ಕ್ವಾಲಿಟಿ ಬರ್ಬೇಕಂದ್ರೆ ಮೈನ್ ಏನಂತ ಹೇಳಿದ್ರೆ ಈ ರಸ ಇರೋ ಕೀಟಗಳು ಇರಬಾರ್ದು. ತ್ರಿಪ್ಸೇನ ಅಂತಾರಲ್ಲ, ಅದಿರಬಾರ್ದಲ್ಲ? ಇರಬಾರ್ದು. ಹೆಂಗ್ ಮೇಂಟೈನ್ ಮಾಡ್ತೀರಾ ಅದನ್ನ? ಅದೇ ಮದ್ದು ಕಂಟ್ರೋಲ್. ಮದ್ದು ಕಂಟ್ರೋಲ್. ಎಲ್ಲಿ ಔಷಧಿಗಳೆಲ್ಲ? ಹೊಸಕೋಟೆ. ಅಂಗಡಿ ಗೊತ್ತಾ? ಅಂಗಡಿ ಹೆಸರು ಗೊತ್ತಿಲ್ಲ. ಸೂಲ್ಬಲ್ಲಿ ರೋಡ್ ಅಲ್ಲಿ ಔಷಧಿ ತಗೊಂಡ್ಬರೋದು. ಚೆನ್ನಾಗಿ ಕೆಲಸ ಮಾಡ್ತದ? ಕೆಲಸ ಮಾಡುತ್ತೆ. ನಾವು ಗಿಡ ಊತನಿಕ ಹೊಸಕೋಟೆನೆ ಮದ್ದು. ಹೆಂಗೆ ಇವಾಗ ನೀವು ಕೇಳ್ಬಿಟ್ಟು ತಕೊಳಲ್ಲ ಅಲ್ಲೇ ಇಂಥದ್ ಬೇಕು ನಮ್ಗ? ಅವ್ರು ನಮ್ಮ ಮಾವ ಇಲ್ಲಿ ನಾವೇನ್ ಹೇಳ್ತಿರೋ ಅವ್ರು ನಮ್ಮ ಮಾವಾಗ ಹೇಳಿದ್ರೆ ಅವ್ರು ಅದ್ರ ತಕ್ಕದಂಗ್ ಮದ್ದು ತಗೊಂಡ್ಬಂದು, ಇಂಥ ರೋಗ ಫೋನ್ ಮಾಡಿ ಹೇಳಿದ್ರೆ ಚುಕ್ಕೆ ರೋಗ ಇದ್ರೆ ಅದ್ರಕ್ ಮದ್ದು, ಇಲ್ಲ ಇವಾಗ ಬೂದಿ ರೋಗ ಇದೆಯಲ್ಲ ಅದ್ರಕ್ ಮದ್ದು, ಅವ್ರು ಅದ್ರ ತಕ್ಕದಂಗ್ ತಗೊಂಡ್ಬಂದು ಕೊಡ್ತಾರೆ. ಓಕೆ, ಅದೊಂದೇ. ಆಮೇಲೆ ಹುಳುಗ್ಲೇ ನಂಗೆ ಖಚಿತವ ಹೂನ? ಹುಳುಗಳು ಖಚಿತವಾಗ ಈ ಎರ್ಗನ್ನು ಇದು ಹುಳ ಕಚ್ಚುತ್ತಾವ? ಕಚ್ಚುತ್ತಾ? ಇದ್ರಾಗ ನಾನು ಅದೇ ಹುಳುಗಳು ಕಚ್ಚುತ್ತಾ ಇಲ್ಲ ಅಂತ ಗೊತ್ತಿರಲಿಲ್ಲ, ಅದಕ್ಕೆ. ತುಟ್ ಬೀಳ್ತದೆ, ಹೂವ ತುಟ್ ಬಿದ್ದೋತದೆ. ಹುಳುಗಳೇನ ಇದ್ರೆ ತುರ್ಬ್ ಬಿಡುತ್ತೆ. ಇವಾಗ ನೋಡ್ತಾ ಇದ್ರೆ ಈ ಚಿಗುರಾಗು ತ್ರಿಪ್ಸಿಲ್ಲ, ಇದು ರೋಗನು ಕಡಿಮೆ ಇದೆ. ಇವಾಗ ಇನ್ನೊಂದ್ ಏನಂತ ಹೇಳಿದ್ರೆ, ನೀವು ರೋಗಗಳು ಹೇಳಿದ್ರೆ ಚುಕ್ಕೆ ರೋಗ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದ್ ಗಿಡದಾಗ ಬಿದ್ದಿರೋ ತೋರಿಸ್ತೀರಾ? ಹೆಂಗ್ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು? ಚುಕ್ಕೆ ಇಲ್ಲ, ಕಮ್ಮಿ. ನಾನು ಅದೇ ಹುಡುಕ್ತಾ ಇದ್ದೀನಿ, ಎಲ್ಲಾದ್ರೂ ಇದ್ರೆ ಉದಾಹರಣೆ ತೋರ್ಸೋದಕ್ಕೆ ಚೆನ್ನಾಗಿರ್ತದಲ್ವಾ ಅಂತ ಹೇಳ್ಬಿಟ್ಟು ರೈತರಿಗೆ. ಓಕೆ ಸ್ನೇಹಿತರೆ, ಈಗ ಬಂದು ಈ ಒಂದು ಫ್ಲಾಟ್ ಅಲ್ಲಿ ಚುಕ್ಕೆ ರೋಗ ಅನ್ನೋದು ಅಷ್ಟೊಂದಾಗಿ ಏನೋ ಕಾಣಿಸ್ತಾ ಇಲ್ಲ. ಆಮೇಲೆ ಬೂದಿ ರೋಗ ಹೇಳಿದ್ರಲ್ಲ, ಬೂದಿ ರೋಗ ಇಲ್ಲೆಲ್ಲೋ ಕಾಣಿಸ್ತಾ ಇದೆ ಅಂತ ಹೇಳಿದ್ರಲ್ಲ, ತೋರಿಸಿ. ಬನ್ನಿ ಸರ್ ಇಲ್ಲಿ.
ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಬೂದಿ ರೋಗ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ತದೆ, ಬೂದಿ ತರಾನೇ ಇರ್ತದೆ, ಎಲೆ ಮೇಲೆ ಇರ್ತದೆ, ಮೊಗ್ಗು ಮೇಲೆ ಇರ್ತದೆ. ಸಾಮಾನ್ಯವಾಗಿ ಇದು ಬಂದು ಕೋಲ್ಡ್ ಥಂಡಿ ವಾತಾವರಣ ಬಂದಿದ ತಕ್ಷಣ ಶುರು ಹಚ್ಕೊಂಡ್ಬಿಡ್ತದೆ ಅಂತೆ. ಅಣ್ಣ ಇದಾದ್ಮೇಲೆ ಇನ್ನ ಅದ್ಯಾವ ಇನ್ನೊಂದು ರೋಗ ಹೇಳಿದ್ರಲ್ಲ, ಯಾವ ರೋಗ ಅದು? ಕೊಳಪೆ ರೋಗ. ಕೊಳಪೆ ರೋಗ ಅಂದ್ರೆ ಹೆಂಗಿರ್ತದಣ್ಣ? ಅದು ಇನ್ನೊಂದ್ 2 ದಿನ ಹೋದ್ರೆ ಸ್ಟಾರ್ಟ್ ಆಗ್ಬೋದೇನೋ, ಕೋಲ್ಡ್ ಸ್ಟಾರ್ಟ್ ಆದ್ರೆ. ಅದೆಲ್ಲ ಏನಿಲ್ಲ ಇವಾಗ. ಇವಾಗ ಸದ್ಯಕ್ಕಿಲ್ಲ. ಇರಿ ಕೇಳೋಣ, ಸ್ವಲ್ಪ ಪಾಸ್ ಮಾಡ್ಕೊಳ್ರಿ. ಈ ಬೂದಿ ರೋಗದಲ್ಲಿ ಎಲ್ಲ ಜಾಸ್ತಿ ಬಿದ್ದಿತ್ತಲ್ಲ ಅವಾಗಲೇ. ಸ್ನೇಹಿತರೆ ಇಲ್ಲಿ ಗಮನಿಸಿ, ಈ ಬೂದಿ ರೋಗ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಿರ್ಬೋದು, ಬೇರೆ ಕೊಂಬೆಗಳಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲೆಲ್ಲ ನೋಡಿ ವೈಟ್ ಆಗಿ ಏನು ಪ್ಯಾಚಸ್ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ಮುಟ್ಟಿದ್ರೇನೋ ನೋಡಿ ವೈಟ್ ಆಗಿ ಮೆತ್ಕೊಂತ ಇರ್ತದೆ. ಇದು ಬೂದಿ ರೋಗ ಸ್ನೇಹಿತರೆ. ಈ ರೀತಿ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೂವು ಕ್ವಾಲಿಟಿ ಅನ್ನೋದು ದಪ್ಪ ಕಡಿಮೆ ಆಗೋಗ್ತದೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಹೂವು ಕಲರೇ ಚೇಂಜ್ ಆಗ್ಬಿಡ್ತದೆ ಸ್ನೇಹಿತರೆ. ಇಲ್ಲಿ ಗಮನಿಸಿ ನೋಡಿ, ಪಿಂಕ್ ಕಲರ್ ಚೇಂಜ್ ಆಗ್ತಾ ಇರ್ತದೆ ನೋಡಿ. ಹೂವು ನೋಡಿ, ಇದು ದಪ್ಪ ಕಡಿಮೆ ಇದೆ. ಈ ಹೂವಿಗೂ ಕ್ವಾಲಿಟಿ ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ಬೋದು. ಸೊ ಈ ಥರ ಒಂದು ಇದು. ಕೊಳಪೆ ರೋಗದ ವಿಚಾರಕ್ಕೆ ಬಂದಾಗ ಥಂಡಿ ವಾತಾವರಣದಲ್ಲಿ ಸ್ಟಾರ್ಟ್ ಆಗ್ತದಂತೆ. ಆ ಕೊಳಪೆ ರೋಗ ಬಂದಾಗ ಏನಾಗುತ್ತೆ ಅಂದರೆ ಹೂವು ಏನಾಗುತ್ತೆ, ತಾನು ಬೂದಿ ರೋಗ ಬಿದ್ದಂಗೂ ಇರ್ತದೆ, ಜೊತೆಗೆ ತನ್ನಂತಾನೆ ಸ್ವರ್ಗೋಗ್ಬಿಟ್ಟಿಂಗೆ ಬಾಡಿಕೊಂಡಂಗೆ ಆಗೋಗ್ತದೆ. ಅದು ಇವಾಗ ಸದ್ಯಕ್ಕೆ ಆ ಲಕ್ಷಣಗಳಿಲ್ಲ, ಬೂದಿ ರೋಗ ಮಾತ್ರ ಸ್ವಲ್ಪ ಕಾಣಿಸ್ಕೊಂಡಿದೆ. ಅಣ್ಣ ಓಕೆನಾ, ಇವಾಗ ಎಷ್ಟು ಬೈಲ್ಗೆ ಹಾಕಿರೋದು ಇದು ನೀವು? ಅರ್ಧ ಎಕರೆ. ಎಷ್ಟು ಸಸಿ ಹಾಕಿದ್ದೀರಣ್ಣ? ನಾವು 1,000 ಗಿಡ ಹಾಕಿದ್ದೀರಾ? 1,000 ಗಿಡ. ಎಷ್ಟು ದಿನಕ್ಕೆ ಒಂದ್ಸಲ ಕೇಳ್ತೀರಾ ಹೆಂಗೆ ಅಂತ? ದಿನ ಬಿಟ್ಟು ದಿನ ಹೂವು ಬಿಡಿಸೋದು. ದಿನ ಬಿಟ್ಟು ದಿನ ಅಂದ್ರೆ ಈಗ ಒಂದು 10 ಗುಂಟೆ ಒಂದಿನ, 10 ಗುಂಟೆ ಒಂದಿನ, ಆ ರೀತಿ ಏನೋ ಮಾಡ್ಕೊಳಲ್ವಾ ನೀವು? ಇವಾಗ ಶಿಫ್ಟ್ ಇವತ್ತ ಇದರಲ್ಲಿ, ನಾಳೆ ಇದರಲ್ಲಿ, ಇವತ್ತು ಅದರಲ್ಲಿ, ಈ ತರ ಬಿಡಿಸ್ಕೊಂತ ಇರ್ತೀರಾ. ಅಣ್ಣ ನಿಮಗೆ ನೀವು ಹೂವು ಹಾಕಿದಾಗಿಂದ ಟಾಪ್ ರೇಟ್ ಅಂದ್ರೆ ಎಷ್ಟು ಹೋಗಿರ್ಬೋದು ಅಣ್ಣ? ಟಾಪ್ ರೇಟ್ ಅಂದ್ರೆ 300 ರೂಪಾಯಿ ಹೋಗಿದೆ. 300 ರೂಪಾಯಿ. ಕಡಿಮೆ ರೇಟ್ ಅಂದ್ರೆ 20ಗೂ ಹೋಗಿದೆ. 20ಗೂ ಹೋಗಿದೆ. ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಏನ್ ರೇಟ್ ಓಡ್ತಾ ಇರ್ಬೋದು? ಇವಾಗ ಒಂದು 100 ರೂಪಾಯಿ, 80 ರೂಪಾಯಿ. ಓಕೆ, ಮೊನ್ನೆಲ್ಲ ಸ್ವಲ್ಪ ಡೌನ್ ಆಗಿತ್ತು, ಹಬ್ಬಕ್ಕೆ ಪರವಾಗಿಲ್ಲ. ಮತ್ತೆ ಮೊನ್ನೆ ಒಂದು 15-20 ದಿನ ಡೌನ್ ಆಗಿತ್ತು. ರೈಸ್ ಆಗಿ ಡೌನ್ ಆಗಿ ಮತ್ತೆ ಇವಾಗ ಒಂದ್ ಸ್ವಲ್ಪ ರೈಸಿಂಗ್ ಮಟ್ಟಕ್ಕೆ ಬಂದೈತೆ. ಇವಾಗ ಈ ಟೈಮಲ್ಲಿ ಈ ಗಿಡನ ಮೇಂಟೈನ್ ಮಾಡೋದಕ್ಕಾಗಲ್ಲ, ಕ್ವಾಲಿಟಿ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಹೂವು ಮಾರ್ಕೆಟ್ ಜಂಪ್ ಆಗುತ್ತಲ್ವಾ? ಆಗುತ್ತೆ. ಸರಿ, ಡೌನ್ ಆದ್ಮೇಲೆ ಜಂಪ್ ಆಗಿ ಆಗುತ್ತೆ. ನೀವು ಮಾರ್ಕೆಟಿಂಗ್ ಮಾಡೋದು ಎಲ್ಲಿ ಮಾಡ್ಕೊ? ಮಾಲೂರು. ಹೊಸಕೋಟೆಗೆ ಹೋಗಲ್ವಾ? ಇಲ್ಲ, ಸುಮಾರು ಜನ ಹೊಸಕೋಟೆಗೆ ಹೋಗ್ತಾರೆ. ನಮ್ಗೆ ಲಾಂಗ್ ಆಗುತ್ತೆ, ನಮ್ಗೆ ಮಾಲೂರ್ ಹತ್ರ. ಇವಾಗ ಆಕ್ಷನ್ ಸ್ಟಾರ್ಟ್ ಮಾಡಿದಾರೆ ಮಾಲೂರಲ್ಲೇ? ನಿಮ್ದು ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಬಂದ್ಬಿಡ್ತೀರಾ? ಇದೆಲ್ಲ ಒಂದು ಒಟ್ಟಾರೆ ಇದೊಂದು ವಿಚಾರ ಆಯ್ತು. ಈಗ ಪ್ರತಿದಿನ ನೀವು ತೆಗಿತಾ ಇರುವಂತ ಇಳುವರಿ ಎಷ್ಟಿರ್ಬೋದು ಇದರಲ್ಲಿ? ದಿನಕ್ಕೆ ಅದ್ರಲ್ಲಿ ಒಂದು 50 kg, ಇದ್ರಲ್ಲಿ ಒಂದು 50 kg ದಿನ. ಅದ್ರಲ್ಲ ದಿನ ಬಿಟ್ಟು ದಿನನಾ? ಅಲ್ಲ, ದಿನ ಬಿಟ್ಟು ದಿನ ಪ್ರತಿದಿನ. ಇವಾಗ ಇದೆಲ್ಲ ಕಿತ್ತಿದ್ರೆ ಇವಾಗ 80 kg, ಅರ್ಧ ಕಿತ್ತಿದ್ರೆ ಎರಡರಲ್ಲೂ ಸೇರಿ ಒಂದು 89 kg. ಓಕೆ, ಒಂದಿನಕ್ಕೆ ಒಂದು 40 kg ಇಟ್ಕೊಳ್ಳೋಣ ಲೆಕ್ಕ. ಓಕೆ, ನಿಮಗೆ ಒಂದು ಅಂದಾಜು ಈ ರೇಟ್ ಮಾರಿದ್ರೆ ರೋಸು ನಷ್ಟ ಇಲ್ಲ ಅಂತ ಹೇಳೋದಾದ್ರೆ ಎಷ್ಟು ಮಾಡ್ಬೋದು? ಎಷ್ಟು ಮಾಡ್ಬೇಕು? ನಷ್ಟ ಏನಿಲ್ಲ. ಅಲ್ಲಲ್ಲ, ಇವಾಗ ಲಾಸ್ ಇಲ್ದಿರ ಹೋಗ್ಬೇಕಂದ್ರೆ ಇಷ್ಟು ರೇಟ್ ಹೋಗ್ತಾ ಇದ್ರೆ ಸಾಕು ಅನ್ನೋ ತರ ಇದ್ರೆ ಎಷ್ಟು? ಒಂದು ಮಿನಿಮಮ್ 50 ರೂಪಾಯಿ ಹೋದ್ರೂ ಲಾಸ್ ಬರೋದಿಲ್ಲ ನಿಮ್ಮ ವಿಚಾರಕ್ಕೆ. ಇನ್ನು ಔಷಧಿ ಮೇಂಟೆನೆನ್ಸ್ ಇದೆಲ್ಲ ಸೇರಿದ್ರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ? ಔಷಧಿ ಅಂದ್ರೆ ಇವಾಗ ಸದ್ಯಕ್ಕೆ 100 ಲೀಟರ್ 200 ಲೀಟರ್ಗೆ ಅದು 4,000 ಬಂದೇ ಬರುತ್ತೆ ಒಂದು ಕೋಟೆಗೆ. ಒಂದು ವಾರಕ್ಕೆ ಈಗ ಒಂದು ತಿಂಗಳಿಗೆ ಒಂದು 4 ಕೋಟ್ ಮಾಡಿದ್ರೆ ನೀವು ಒಂದು 15,000 ಇದು ಔಷಧಿ, ಇದು ಗೊಬ್ಬರದ್ದೆಲ್ಲ ಒಂದು ಸಪ್ರೇಟ್ ಎಲ್ಲ ಒಂದು 20,000 ಖರ್ಚು. ಇದು ಹೂವು ಬಿಡಿಸೋದು ಎಲ್ಲ ಅವು ನೀವೆಲ್ಲ ಸ್ವಂತ ಇಲ್ಲ, ಕೂಲಿಯವರು ಬರ್ತಾರಾ? ಎಷ್ಟು ಹೂವು ಬಿಡಿಸ್ತಾರೆ ಒಂದು ಕೂಲಿಯವ್ರು ಬಂದ್ರೆ? ಅದೇ ಒಂದು 40 kg ಎಲ್ಲ ನಾವು ಅವರೆಲ್ಲ ಸೇರಿ 40 kg 50 kg. ಬೆಳಗ್ಗೆ ಒಂದು 8-9 ಬೆಳಗ್ಗೆ ಒಂದು 7 ಗಂಟೆಗೆ ಬಂದು 10 ಗಂಟೆ 11 ಗಂಟೆ ಲಾಸ್ಟ್. ಇಲ್ಲಿ ನೋಡೋದಾದ್ರೆ ಈ ಗಿಡದಾಗ ಚಿಗುರು ಜಾಸ್ತಿ ಐತೆ, ಒಂದ್ ಗಿಡದಾಗ ಹೂ ಜಾಸ್ತಿ ಐತೆ. ಇದು ಹೆಂಗ್ ಲೆಕ್ಕಾಚಾರ? ಅದು ಫಸ್ಟ್ ಕೊಯ್ದಿದೆ ಹೂವ. ಇದು ಫಸ್ಟ್ ಕೊಯ್ದಿದೆ. ಇವಾಗ ಅದು ಚಿಗುರು ಬರ್ತಾ ಇದೆ. ಇದು ಇವಾಗ ಹೂವ ಕೊಯ್ತಾ ಇದೆ. ಇದು ಹೂವ ಕೊಯ್ದ್ಮೇಲೆ ಅದ್ರಲ್ಲಿ ಹೂವ ಬರ್ತದೆ, ಇದ್ರಲ್ಲಿ ಚಿಗುರು ಬರ್ತದೆ. ಹಂಗಂತ ಹೇಳಿದ್ರೆ ತೀರಾ ಕಡಿಮೆ ಆಗಲ್ಲ, ಒಂದ್ ಸ್ವಲ್ಪ ಇರ್ತದೆ, ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ತಿರ್ಗಾ ಮತ್ತೆ ಜಾಸ್ತಿ ರೈಸ್ ಆಗ್ಬಿಡ್ತದೆ. ಈ ಹೊಸ ಚಿಗುರು ಬಂದಿದ ತಕ್ಷಣ ಇವಾಗ ಇದೆಲ್ಲ ಮುರಿದಿದ್ದೀರಲ್ಲ ಹೂವ, ಇವಾಗ ಈ ಕೊಂಬೆಗಳ ಇದ್ರಲ್ಲೆಲ್ಲ ಬರ್ತದಲ್ಲ, ಇದ್ರಲ್ಲೆಲ್ಲ ಒಂದು ಸ್ಟಾರ್ಟ್ ಆಗೈತೆ ನೋಡಿ, ಇದ್ರಲ್ಲಿ ಈ ತರ ಬಂದ್ಬಿಡ್ತದೆ ಇದೆಲ್ಲ. ಓಕೆ, ಈಗ ಅಣ್ಣ ಒಂದ್ ತಿಂಗಳಿಗೆ ಸರಾಸರಿ ನೋಡೋದಾದ್ರೆ ನೀವು ಒಂದು ಆದಾಯದ ವಿಚಾರಕ್ಕೆ ಬಂದಾಗ ಒಂದು ಅಂದಾಜು ಒಂದ್ ತಿಂಗಳಲ್ಲಿ ಎಷ್ಟು ಅರ್ನ್ ಮಾಡಿದೀರಾ? ಎಷ್ಟು ಸಂಪಾದನೆ ಆಗ್ಬೋದು? ಒಂದು 50,000 50,000 ಓಕೆ, ನೀವೊಂದು 15-20 ಸಾವಿರ ಖರ್ಚು ತೆಗೆದ್ರೇನು ನಿಮ್ಗೊಂದು ಒಂದು ಸಂಬಳ ತರ ಸಿಗ್ತಾ ಇರ್ತದೆ. ಓಕೆ, ಇನ್ನೊಂದು ವಿಚಾರ ಅಣ್ಣ, ಈಗೆಲ್ಲ ಬಂದು ನಾವು ಇದು ಬೆಳೆ ಬಗ್ಗೆ ಎಲ್ಲ ಇಷ್ಟೊತ್ತು ಮಾತಾಡಿದ್ರೆ, ಇವಾಗ ಬೆಳೆ ಮಾಡ್ಬೇಕಂದ್ರೆ ಕಳೆನ ನಿರ್ವಹಣೆ ಅಷ್ಟೇ ಮುಖ್ಯ ಆಗ್ತದೆ. ನೀವು ಯಾವ ರೀತಿ ಕಳೆ ನಿರ್ವಹಣೆ ಮಾಡ್ಕೊಂತೀರಾ? ನಾನು ಸುಮಾರು ತೋಟಗಳಲ್ಲಿ ನೋಡಿದ್ದೀನಿ,
ಕಾಡ್ ತರ ಇಷ್ಟುದ್ದ ಇರ್ತದೆ. ಅದರಲ್ಲಿ ಗಿಡದ ಮಧ್ಯೆ ಓಡಾಡ್ಬೇಕಂದ್ರೆ ಏನೋ ಒಂಥರ ದಿಗ್ಲಾಗಿರ್ತದೆ, ಎಲ್ಲಿ ಹಾವು ಬರ್ತದ ಚೇಳು ಬರ್ತದ ಅಂತ. ಇವಾಗ ನಿಮ್ಮದ್ರಲ್ಲಿ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಹೆಂಗಣ ಇದು ಕಳೆ ಔಷಧಿ ಹೊಡಿತೀರಾ? ಕಳೆ ಔಷಧಿ ಹೊಡಿತೀರಾ? ಬೈಲಲ್ಲಿ ಕಳೆ ಔಷಧಿ, ಗಿಡದ ಹತ್ರ ಮಾಮೂಲಿ ಬರ್ಕೊಂತೀವಿ. ಬೈಲಲ್ಲಿ ಹೊಡಿಯೋದಾದ್ರೆ ಯಾವ ಔಷಧಿ ಹೊಡಿತೀರಾ? ಬರ್ನ್ 24 ಅವರ್ಸ್ ಪ್ಯಾರಾಕ್ವಿಡ್ ಡೈಕ್ಲೋರೈಡ್. ಓಕೆ, ಇನ್ನು ಗಿಡಗಳ ಹತ್ರ ಎಲ್ಲ ಸೇರ್ಸಲ್ಲ. ಓಕೆ ಅಣ್ಣ, ಮತ್ತೆ ತರಕಾರಿ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆಯಾ, ತರಕಾರಿ ಬೆಳೆ ಚೆನ್ನಾಗಿರುತ್ತೆ? ಇದೇ ಪರವಾಗಿಲ್ಲ ನಮ್ಗೆಲ್ಲ ಇದೇ ಪರವಾಗಿಲ್ಲ. ಹೂವಿನ ಕೃಷಿನೇ ಚೆನ್ನಾಗಿದೆ ನಿಮ್ಗೆ. ಓಕೆ, ಈ ಒಂದು ಗಿಡಗಳನ್ನೆಲ್ಲ ನೀವು ಎಲ್ಲಿ ಪರ್ಚೇಸ್ ಮಾಡಿ ತಗೊಂಡ್ಬಂದಿದ್ದೀರಾ? ತಮಿಳ್ನಾಡು. ಇಂಥ ಏರಿಯಾ ಅಂತ ಏನಾದ್ರು ಗೊತ್ತಾ ತಮಿಳ್ನಾಡಲ್ಲಿ? ಇದು ಡಂಕನಿ ಕೋಟೆ, ಅಗಲಕೋಟೆ, ರಾಯಕೋಟೆ ಈ ತರ ಎಲ್ಲ ಇರ್ತಲ್ಲ, ತಳಿ ಹತ್ರ ಅಗಲಕೋಟೆ ಅಲ್ಲೇ. ಅಣ್ಣ, ಎಷ್ಟು ಕೊಟ್ರಿ ಒಂದು ಸಸಿಗೆ ನೀವು? ಆಗ ನಾವು 20 ರೂಪಾಯಿ ಕೊಟ್ರಿ ಒಂದು ಸಸಿ. 20 ರೂಪಾಯಿ. ಅದೇನೋ ಪಾಕೆಟ್ಗಳು, ಕೆಜಿಗಳು, ಅದು ಇದು 1 kg ಪ್ಯಾಕೆಟ್ 1 kg ಪ್ಯಾಕೆಟ್ 20 ರೂಪಾಯಿ ಕೊಟ್ರಿ. 20 ರೂಪಾಯಿ. ಹೆಂಗೆ ಅದು ಡಿಫ್ರೆನ್ಸ್? 1 kg ಪ್ಯಾಕೆಟ್ ತಗೊಂಡ್ರೆ ಚೆನ್ನಾಗಿ ಬರ್ತದ ಗಿಡ ಸ್ವಲ್ಪ ದೊಡ್ಡದಾಗಿರುತ್ತೆ. ಅರ್ಧ kg ಪ್ಯಾಕೆಟ್ ತಗೊಂಡ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ, ರೇಟ್ ಕಮ್ಮಿ ಇರುತ್ತೆ. ರೇಟ್ ಕಮ್ಮಿ. ಓಕೆ, 1 kg ಪ್ಯಾಕೆಟ್ ಬಂದು ಗಿಡ ಸ್ವಲ್ಪ ದೊಡ್ಡದಾಗಿದೆ, ಡೆವಲಪ್ಮೆಂಟ್ ಬೇಗ ಆಗುತ್ತೆ ಅನ್ನೋದು. ಓಕೆ ಸರ್. ಓಕೆ, ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ. ಹಿಂಗೆ ಇದೇ ರೀತಿನೇ ಗಿಡನ ಮೇಂಟೈನ್ ಮಾಡಿ ಸಕ್ಸಸ್ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀರಿ. ಧನ್ಯವಾದಗಳು.